ನಮಸ್ತೆ, ವೆಲ್ಕಮ್ ಟು ಗುಣವಂಶ್ ಕಿಚನ್ ಲ್ಯಾಬ್. ಇವತ್ತಿನ ಸ್ಪೆಷಲ್ ಮ್ಯಾಂಗೋ ಡಿಲೈಟ್ ಅಥವಾ ಮ್ಯಾಂಗೋ ಲಡ್ಡು. ಈಗ ಮ್ಯಾಂಗೋ ಸೀಸನ್ ನಡೀತಾ ಇದೆ, ಯಥೇಚ್ಛವಾಗಿ ಮ್ಯಾಂಗೋ ಸಿಗ್ತಾ ಇರುತ್ತೆ. ಈ ಒಂದು ಲಡ್ಡುನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಮ್ಯಾಂಗೋ ಡಿಲೈಟ್ ಮಾಡೋದಕ್ಕೆ ಮೊದಲನೇದಾಗಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದು ದೊಡ್ಡದು ಒಂದು ಹೋಳು, ಇದು ಸಿಪ್ಪೆ ಎಲ್ಲ ತೆಕ್ಕೋಬೇಕು. ನೋಡಿ, ಕಾಯಿ ಸಿಪ್ಪೆ ತೆಗೆದು ಬರೀ ಬಿಳಿ ಭಾಗ ಮಾತ್ರ ತೊಗೋಬೇಕು. ನೋಡಿ, ಈಗ ಇದನ್ನು ಪೀಸ್ ಮಾಡ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಮಾಡಬೇಕು. ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಹಣ್ಣಾಗಿರೋಂಥ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದು ಮಾವಿನ ಹಣ್ಣಿನ ಪಲ್ಪ್ ತೆಕ್ಕೋಬೇಕು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸ್ವೀಟ್ ನೋಡೋದಕ್ಕೆ ಬೇಕ್ರಿ ಸ್ವೀಟ್ಸ್ ಥರನೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಮ್ಯಾಂಗೋ ಪಲ್ಪ್ ತೆಕ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಒಂದು 2 ಹಣ್ಣು ತೊಗೊಂಡಿದ್ದೀನಿ. 2 ಮಾವಿನ ಹಣ್ಣಿನ ಪಲ್ಪು. ಇದಕ್ಕೇ ಇವಾಗ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಒಂದು 3/4 ಕಪ್ಪಷ್ಟು ಸಕ್ಕರೆ, ಹಾಗೆ ಏಲಕ್ಕಿ ಪುಡಿ ಹಾಕ್ಕೋಬೇಕು. ರುಬ್ಬೋದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಈ ಮೂರನ್ನು ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ರೆಡಿಯಾಗಿದೆ. ಈಗ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿರೋಂತಹ ತೆಂಗಿನಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದರ ತೆಂಗಿನಕಾಯಿಲಿರುವಂತಹ ನೀರಿನಂಶ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಎಣ್ಣೆ ತುಪ್ಪ ಎಲ್ಲ ಏನು ಬಳಸೋದು ಬೇಡ. ಈ ತೆಂಗಿನಕಾಯಿ ಆಗಿರೋದ್ರಿಂದ ಅದರಲ್ಲೇ ಸ್ವಲ್ಪ ಜಿಡ್ಡಿನ ಅಂಶ ಇರುತ್ತೆ. ನೋಡಿ, ಮಾಯ್ಶ್ಚರ್ ಹೋಗೋ ತನಕ ನಿಮಗೆ ಫ್ರೈ ಮಾಡ್ಕೋಬೇಕು. ಇದಕ್ಕೀಗ ರುಬ್ಬಿಟ್ಕೊಂಡಿರುವಂತಹ ಮಾವಿನ ಹಣ್ಣಿನ ಪಲ್ಪ್ ಸೇರಿಸ್ಕೊತಾ ಇದ್ದೀನಿ. ರುಬ್ಬಿರುವಂಥ ಮಾವಿನ ಹಣ್ಣಿನ ಪ್ಯೂರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನಕಾಯಿ ಹಾಗೆ ಮ್ಯಾಂಗೋ ಪ್ಯೂರಿ ಎರಡು ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾನೆ ಇರಿ. ಇದು ಲಡ್ಡು ಆಗಿರೋದ್ರಿಂದ ಪ್ಯೂರಿನ ಎಷ್ಟು ನೀಟಾಗಿ ಗಟ್ಟಿಗೆ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿರುವಂಥ ಮಾಯ್ಶ್ಚರ್ ಎಲ್ಲ ಹೋಗಬೇಕು, ಆ ಥರ ಕುಕ್ ಮಾಡ್ಕೋಬೇಕು. ನೋಡಿ, ಕುದೀತಾ ಇದೆ ಪ್ಯೂರಿ. ಹಾಗೆ ಕೈ ಬಿಡದೆ ಆಡಿಸ್ತಾ ಇರಬೇಕು. ಈಗ ಇದಕ್ಕೆ 1 ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಅದಕ್ಕೆ ಟೆಕ್ಸ್ಚರು ಹಾಗೆ ಥಿಕ್ನೆಸ್ ಎರಡೂ ಬರುತ್ತೆ. ನೀಟಾಗಿ ಮಿಕ್ಸ್ ಮಾಡಿ.
ಮಿಲ್ಕ್ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನೋಡಿ ಈಗ ಮಾಯಿಶ್ಚರ್ ಎಲ್ಲ ಹೋಗ್ತಾ ಇದೆ. ನೋಡಿ ಸೈಡ್ ಬಿಟ್ಕೋತಾ ಇದೆ. ಇಷ್ಟು ಗಟ್ಟಿ ಆದರೆ ಸಾಕು. ಇದನ್ನೀಗ ತಣ್ಣಗಾಗೋಕೆ ಬಿಡಬೇಕು. ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡಿ ಈಗ ಎಷ್ಟು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಉಂಡೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆಗಳು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಲಡ್ಡು ರೆಡಿ ಆಯಿತು ಅಂತ. ಹೀಗೆ ಎಲ್ಲ ಉಂಡೆಗಳನ್ನ ಮಾಡಿ ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇದಕ್ಕೀಗ ಮಿಲ್ಕ್ ಪೌಡ್ರ್ ಇದು. ನಿಮ್ಮ ಹತ್ರ ಕೋಕೋನಟ್ ಪೌಡ್ರ್ ಇದ್ದರೆ ಅದನ್ನಾದರೂ ಯೂಸ್ ಮಾಡಿ, ಇಲ್ಲ ಮಿಲ್ಕ್ ಪೌಡ್ರ್ ಆದರೂ ಯೂಸ್ ಮಾಡಿ. ಲಡ್ಡುನ ಅದರಲ್ಲೊಂದು ಸಲ ಉರುಳಿಸಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುವಂತಹ ಲಡ್ಡು ಮನೆಯಲ್ಲಿ ನೀವೇ ಮಾಡ್ಕೋಬೋದು. ತುಂಬ ಸಾಫ್ಟಾಗಿರುತ್ತೆ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ನೋಡಿ ಲಡ್ಡುಗಳು ರೆಡಿಯಾಗಿದೆ. ಇದಕ್ಕೆ ನಾನೀಗ ಬಾದಾಮಿಲಿ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದ ಡ್ರೈ ಫ್ರೂಟ್ಸ್ ಇಟ್ಟು ನೀವು ಗಾರ್ನಿಷ್ ಮಾಡ್ಬೋದು. ಬಾದಾಮಿ ಚೂರುಗಳು ನೋಡಿ ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟೂ ಹಾಗೆ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಹೀಗೆ ಬೇರೆ ಬೇರೆ ರೆಸಿಪಿಗಳಿಗೆ, ಹೊಸ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ಬಂದಿದೆ ಅಂತ ಮಾಡಿ ತಿಳಿಸಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.